ಇವತ್ತು ಇಡೀ ದೇಶದ ರಾಜಕಾರಣದ ಕಣ್ಣು ಕಾವೇರಿ ನಿವಾಸದ ಇಡ್ಲಿ ವಡಾ ಕೇಸರಿ ಬಾತ್ ಮೇಲಿತ್ತು. ಮೆನು ಏನೋ ಚೆನ್ನಾಗಿತ್ತು, ಬ್ರೇಕ್ಫಾಸ್ಟ್ಗೆ ಇಷ್ಟು ಸಾಕಿತ್ತು. ಆದ್ರೆ ಅಧಿಕಾರದ ದಾಹದ ಉಪವಾಸವನ್ನ ನೀಗಿಸಿಕೊಳ್ಳೋಕೆ ಅದು ಅವರಿಬ್ಬರಿಗೆ ಗೊತ್ತು. ಇತ್ತ ಹೊರಗಡೆ ಈ ಬ್ರೇಕ್ಫಾಸ್ಟ್ ಸವಿಯುವಂಥ ಇಬ್ಬರ ರಾಜಕಾರಣದ ಮನಸ್ಥಿತಿ, ಭವಿಷ್ಯದ ವಿಶ್ಲೇಷಣೆ ಆಗ್ತಾ ಇತ್ತು. ಆದ್ರೆ ಫೈನಲಿ ಕಂಡಿದ್ದು ಒಗ್ಗಟ್ಟಿನ ದರ್ಶನ. ಒಡೆದ ಮನೆಗೆ 3 ಬಾಗಿಲು, ಒಳಗೆ ಕುಸ್ತಿ, ಹೊರಗೆ ದೋಸ್ತಿ. ಪಟ್ಟದ ಬೆಂಕಿ ಚೆಂಡು ಸುಪ್ತ ನಿದ್ರೆಗೆ ಜಾರಿದೆ. ಅಗ್ನಿ ಪರ್ವತ ಸ್ಫೋಟಗೊಂಡು ಚಿಮ್ಮುವ ಮೊದಲೇ ಯಮುನೆಯ ತಟದಿಂದ ಬಂದ ಶಾಂತಿಯ ಮಂತ್ರವಿದ್ಯೆಯ ತೀರ್ಥಕ್ಕೆ ಸದ್ಯ ಶಾಂತಗೊಂಡಿದೆ. 40 ನಿಮಿಷಗಳ ಕಾಲ ನಡೆದಂಥ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೆಮಿಫೈನಲ್ ಸಭೆ ಡ್ರಾನಲ್ಲಿ ಅಂತ್ಯ ಕಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಡಿಪ್ಲೊಮಸಿ ಸಕ್ಸಸ್. ಶೀತಲ ಸಮರಕ್ಕೆ ಬ್ರೇಕ್, ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರ. ಮುನಿಸಿನ ಮಹಾಯುದ್ಧ ಬ್ರೇಕ್ ಆಗಿದೆ. ಈ ಬ್ರೇಕ್ಗೂ ಮೊದಲು ನಡೆದಂಥ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೆಮಿಫೈನಲ್ ಸಭೆ ಡ್ರಾನಲ್ಲಿ ಅಂತ್ಯ ಕಂಡಿದೆ. ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಡಿಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಪಠಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಸಾರಿದ್ದಾರೆ. ಟೇಬಲ್ನಲ್ಲಿ ಉಪ್ಪಿಟ್ಟು ಕೇಸರಿ ಬಾತ್ ಸವಿದು ಪೊಲಿಟಿಕಲ್ ಬಾತ್ಗೆ ಒಗ್ಗರಣೆ ಹಾಕಿ ಕಾಂಗ್ರೆಸ್ಸಿಗರಿಗೆ ಸವಿರುಚಿಯನ್ನ ಬಡಿಸಿದ್ರು. ಮೀಟಿಂಗ್ನಲ್ಲಿ ಒಟ್ಟು 5 ಪ್ರಮುಖ ವಿಚಾರಗಳ ಚರ್ಚೆಯಾಗಿದೆ. ನಮಗೆ ಇಬ್ಬರಿಗೂ ಕೂಡ ಈ ಗೊಂದಲಗಳೇನಿದಾವೆ ಇದನ್ನ ತಿಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ನಾಳೆಯಿಂದ ಯಾವುದೇ ಗೊಂದಲ ಇರಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋಕೆ ಇಬ್ಬರೂ ತೀರ್ಮಾನಿಸಿದ್ದಾರೆ. ಡೆಲ್ಲಿಯಲ್ಲಿ ಹೈಕಮಾಂಡ್ ಸಭೆ ಕರೆದಾಗ ಹೋಗೋಕೆ ಒಪ್ಪಿದ್ದಾರೆ. ಮುಖ್ಯವಾಗಿ 2028ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ತರೋಕೆ ಒಗ್ಗಟ್ಟಿನ ಸಿದ್ಧತೆಯನ್ನ ಸಾರಿದ್ದಾರೆ. ಮುಂದಿನ ಅಧಿವೇಶನದಲ್ಲಿ ಬಿಜೆಪಿ ಎದುರಿಸೋಕೆ ನಾಯಕರ ತಂತ್ರಗಾರಿಕೆ ಚರ್ಚೆಯಾಗಿದ್ದು, ಪಕ್ಷದಲ್ಲಿನ ಗುಂಪುಗಾರಿಕೆಗೆ ಅವಕಾಶ ಕೊಡದಂತೆ ಎರಡೂ ಕಡೆಯಿಂದ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾವೇರಿಯಲ್ಲಿ ಚೌಚೌ ಬಾತ್ ಸವಿದ ಬಳಿಕ ಗೊಂದಲಗಳಿಗೆ ತಾತ್ಕಾಲಿಕ ತೆರೆ ಎಳೆದ್ರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತು ಆರಂಭಿಸಿದ ಸಿಎಂ ನಮ್ಮಿಬ್ಬರ ನಡುವೆ ಯಾವುದೇ ಗೊಂದಲಗಳಿಲ್ಲ ಅಂತ ಪದೇ ಪದೇ ಪಠಿಸಿದ್ರು. ಹೈಕಮಾಂಡ್ ಸೂಚನೆಯಂತೆ ನಡ್ಕೊಳ್ತೀವಿ ಅಂತ ಸ್ಪಷ್ಟಪಡಿಸಿದ್ರು. ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ. ನನಗೆ ಡಿ.ಕೆ. ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ, ಮುಂದೇನೂ ಡಿಫರೆನ್ಸಸ್ ಇರಲ್ಲ. ಒಟ್ಟಿಗೆ ಹೋಗ್ತೀವಿ. ಮೊನ್ನೆನೆ ಫೋನ್ ಮಾಡಿದ್ರು, ಡಿ.ಕೆ. ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತೇಳಿ ಫೋನ್ ಮಾಡಿದ್ರು. ಆಮೇಲೆ ಡಿ.ಕೆ.ಗೂ ಕೂಡ ಫೋನ್ ಮಾಡಿದ್ರು. ನಾವಿಬ್ರೂ ಹೈಕಮಾಂಡ್ನವ್ರು ಏನ್ ಹೇಳ್ತಾರೆ ಹಾಗೆ ಕೇಳೋರು. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದನ್ನ ಕೇಳೋದು. 28 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೀವಿ. ಅಸೆಂಬ್ಲಿ ಚುನಾವಣೆಯಲ್ಲಿ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನ ತೀರ್ಮಾನ ಮಾಡಿದ್ದೀವಿ. ಗುಂಪುಗಾರಿಕೆ ಮಾಡಿಲ್ಲ, ನಮ್ಮದು ಒಂದೇ ಗುಂಪು, ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಎಂದ ಡಿಕೆಶಿ. ಇದೇ ವೇಳೆ ಮಾತನಾಡಿದಂಥ ಡಿಕೆ ಶಿವಕುಮಾರ್ ನಮ್ಮದು ಒಂದೇ ಗುಂಪು ಅಂತ ಹೇಳಿ ಒಗ್ಗಟ್ಟಿನ ಸಂದೇಶವನ್ನ ಕೊಡೋಕೆ ಯತ್ನಿಸಿದ್ರು. ಸಿದ್ದರಾಮಯ್ಯ ಮತ್ತು ನನ್ನ ನಡುವಿನ ಸಂಬಂಧ ಅತ್ಯಂತ ಗಟ್ಟಿಯಾಗಿದ್ದು ಅದನ್ನ ಯಾರೂ ದುರ್ಬಲಗೊಳಿಸೋಕೆ ಸಾಧ್ಯವಿಲ್ಲ. 2028ಕ್ಕೆ ಅಧಿಕಾರಕ್ಕೆ ಬರೋಕೆ ಕಾರ್ಯತಂತ್ರ ರಚಿಸಿದ್ದಾಗಿ ಹೇಳಿದ್ರು. ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ. ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಹಿಂದೆನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ, ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ
ನಮ್ದು ಅಚಲ. ಗೊಂದಲ ಇಲ್ಲ, ಓಕೆ. ಒಪ್ಪಂದದ ಬಗ್ಗೆ ಮೌನ ಯಾಕೆ? ಅಗ್ರಿಮೆಂಟ್ ಅಂತಿದ್ದಂತೆ ಕೆರಳಿದ ಸಿಎಂ ಸಿದ್ದರಾಮಯ್ಯ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತೂರಿ ಬಂದಂಥ ಕೊಟ್ಟ ಮಾತಿನ ಪ್ರಶ್ನೆಗೆ ಸಿದ್ದರಾಮಯ್ಯ ಗರಂ ಆದ್ರು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದಂತೆ ಅಂತ ಹೇಳಿಲ್ವಾ? ಮತ್ತೇನು ಅಂತ ಸಿಟ್ಟಿನ ಸಿಡಿಗುಂಡಾಗ್ಬಿಟ್ರು. ಸಿದ್ದರಾಮಯ್ಯ ಗರಂ ಆಗಿದ್ದನ್ನ ಕಂಡು ಡಿಕೆಶಿ ನಕ್ಕು ಸುಮ್ಮನಾದ್ರು. ಏನ್ ಕೊಟ್ಟ ಮಾತು? ಹೈಕಮಾಂಡ್ ಹೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕೊಟ್ಟ ಮಾತಿನಂತೆ ಕೇಳ್ತಾ ಇದೆಯಲ್ಲ. ವಿಲ್ ಗೋ ಟುಗೆದರ್. Sir, can you clarify, is the 2.5 years agreement is there or not? Huh? Sir, 2.5 years agreement. No, whatever High-Command tells. So, but is there agreement? ಹೇಳ್ರಿ. So, agreement is there 2.5 years or not? ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ. Whatever High-Command tells, we will obey. Understood, sir. Understood. What I'm saying that whether there was 2.5 years agreement. You understood it or not? No, I agree. This is my reply to your question. No, sir. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇದ್ದ ಕುರ್ಚಿ ಮಿರ್ಚಿ ಕದನಕ್ಕೆ ವಿರಾಮ ಬಿದ್ದಿದೆ. ಆದ್ರೆ ಇದು ಅಲ್ಪ ವಿರಾಮವೋ ಪೂರ್ಣ ವಿರಾಮವೋ ಆ ಶಿವನೇ ಬಲ್ಲ. ಹರೀಶ್ ಕಾಕೋಳ್ ಜೊತೆ ಶಿವಪ್ರಸಾದ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.